ನ್ಯಾಯವಾಗಿದ್ದು ನನ್ನ ಗಂಡನೇ ಕೊಂದು ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ಇನ್ನೂ ಗರ್ಭದಲ್ಲಿರೋ ನನ್ನ ಕಂದಮ್ಮಂಗೆ ಅವರ ಅಪ್ಪನ ಮುಖಾನೇ ನೋಡ್ದಂಗೆ ಮಾಡಿಬಿಟ್ರಲ್ಲ ಎಲ್ಲ. ನಿಷ್ಠೆಯಿಂದ ಇದ್ದ ನನ್ನ ಗಂಡನ್ನೇ ಕೊಂದು ಹಾಕ್ಬಿಟ್ರು ಎಲ್ಲ ಸೇರಿಕೊಂಡು. ನಾನು ಯಾರನ್ನೂ ಬಿಡಲ್ಲ. ನನ್ನ ಗಂಡನಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ ಅದು. ಅಯ್ಯೋ ದೇವರೇ. ಸರ್ 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 ಇವತ್ತಾದ್ರೂ ಒಳಗಡೆ ಬಿಡಿ ಸರ್, ನಂಗೆ ತುಂಬಾ ಮುಖ್ಯವಾದ ಕೆಲಸ ಇದೆ ಪ್ಲೀಸ್ ಸರ್. ಸುಮ್ಮನೆ ಯಾಕೆ ಇಷ್ಟೆಲ್ಲ ಅಳಿತಿ? ಒಳಗಡೆ ಹೇಳಿದ್ರೆ ತಾನೆ. ಹೋಗ್ಬಿಡು, ಸುಮ್ಮನೆ ಯಾಕೆ ಬರ್ತೀಯ? ಹೋಗಮ್ಮ, ಹೋಗು, ಪರವಾಗಿಲ್ಲ, ಹೋಗು, ಆಗಲ್ಲ, ಹೋಗು ಸರ್. ಹೋಗು. ನೋಡ್ ಮಕ್ಕಳ, ನ್ಯಾಯ ಅನ್ನೋದು ನ್ಯಾಯಬೆಲೆ ಅಂಗಡಿಲಿ ಸಿಗೋದಲ್ಲ, ಅದಕ್ಕೆ ನಾವು ಹೋರಾಡಲೇಬೇಕು. ಇದು ನಿಮ್ಮ ಅಪ್ಪನ ವ್ಯಕ್ತಿತ್ವದ ಪ್ರಶ್ನೆ. ಇಷ್ಟು ವರ್ಷ ಛಲ ಬಿಡದೆ ಹೋರಾಡ್ತಾ ಬಂದಿದ್ದೀನಿ ನಾನು. ಇನ್ನು ನನ್ನ ಹಠ ನಿಮ್ಮ ಹಠ ಆಗಬೇಕು. ನಿಮ್ಮ ತಂದೆಗೆ ನ್ಯಾಯ ನೀವೇ ದೊರಕಿಸ್ಬೇಕು. To something, but that you're up to something scandalous. Excuse my bitter, what makes you blush? To something scandalous. Students, if you have any doubt, please ask me. Yes, sir. How you know it makes you blush? I feel like you're up to something, but that you're up to something scandalous. Taste my bitter heart, you know it makes you blush. ಬಂದ್ಲು ನೋಡೆ ಇವಳು ಬಿಡೆ. ಇವಪ್ಪ ನೋಡಿದ್ರೆ ದೊಡ್ಡ ದೇಶದಲ್ಲಿ ಇವಳು ಅದೇನು ಸಾಧನೆ ಮಾಡ್ತೀನಿ ಅಂತ ಹೋಗ್ತಿದ್ದಾಳೆ. ಕಷ್ಟ ಅನ್ನೋದು ಧರ್ಮರಾಯನ್ನೇ ಬಿಟ್ಟಿಲ್ಲ, ಅದು ಮನುಷ್ಯನ್ ಬರ್ದೆ ಮರಕ್ಕಾ ಬರುತ್ತೆ. ಸರ್ವೈವ್ ಟು ದ ಫಿಟ್ಟೆಸ್ಟ್ ಅಂತ ಡಾರ್ವಿನ್ನೇ ಹೇಳಿದಾರಲ್ಲ. ಇನ್ಮುಂದೆ ನೀನು ಅವಳಿಗೆ ಆಸರೆ ಆಗಿರಬೇಕು, ಅವಳು ನಿನಗೆ ಆಸರೆ ಆಗಿರಬೇಕು. ನನ್ನ ಜೀವನ ಚಕ್ರ ಅಂತೂ ಮುಗಿತಾ ಬಂತು, ಆದರೆ ನನ್ನ ಹೋರಾಟ ಅಲ್ಲ. ಇನ್ನು ನನ್ನ ಹೋರಾಟ ನಿಮ್ಮ ಹೋರಾಟ. ಪ್ರಾಂಜಲ್, ನೀನು ಇದನ್ನು ನಮ್ಮ ವೀಕ್ನೆಸ್ ಅಂತ ಅನ್ಕೊತಿದ್ಯಾ, ಅದಕ್ಕೆ ಹೀಗೆ ಅನಿಸ್ತಿದೆ. ಬಟ್ ಇದನ್ನೇ ನಾವು ಸ್ಟ್ರೆಂತ್ ಥರ ತೊಗೊಬೇಕು. ಏನು ಪ್ರಾಬ್ಲಮ್ ಆಗಿದೆ ನಿಮ್ದು ಹೇಳಿ ಮ್ಯಾಮ್. ನಾವು ಈ ಕೇಸ್ಗೋಸ್ಕರ 3 ವರ್ಷದಿಂದ ಓಡಾಡ್ತಿದ್ದೀವಿ ಮ್ಯಾಮ್, ಆದರೆ ನಮಗೆ ನ್ಯಾಯ ಇನ್ನೂ ಸಿಕ್ಕಿಲ್ಲ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬ ನುಡಿಯಂತೆ ಕಿಂಜಲ್ ಸಿಂಗ್ ಅವರು ಸತತವಾದ ಹೋರಾಟದಿಂದ ತಮ್ಮ ತಂದೆಗೆ ನ್ಯಾಯವನ್ನ ದೊರಕಿಸಿಕೊಟ್ಟರು. ನೋಡಿ ಮಕ್ಕಳ, ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದರೂ ದಿಟ್ಟತನದಿಂದ ಹೋರಾಡಿ ಎದುರಿಸಬೇಕು.